ಸರ್ ಅಭಿಮಾನಿಗಳಾಗಿದ್ದೀರಿ, ಓಕೆ. ಹ್ಮ್. ಆದ್ರೆ ಅವ್ರು ತಪ್ಪು ಮಾಡಿದಾರ ಮಾಡಿಲ್ವಾ? ಸರ್ ನಾನು ದರ್ಶನ್ ಸರ್ ಅಭಿಮಾನಿಗಳು ಅನ್ನೋದಕ್ಕಿಂತ ಹ್ಮ್. ನಾನು ಒಂದು ಮಾನವೀಯತೆಯಿಂದ ಏನ್ ಹೇಳ್ತೀನಿ ಅಂದ್ರೆ, ತಪ್ಪು ಯಾರೇ ಮಾಡೋದು ತಪ್ಪೇ. ಅದು ನಮ್ಮ ತಂದೆ ಮಾಡ್ಲಿ, ನಾನೇ ಮಾಡ್ಲಿ, ನಮ್ಮ ಮನೆಯವ್ರು ಮಾಡ್ಲಿ, ನಮ್ಮ ಅಣ್ಣ ತಮ್ಮಂದೆ ಮಾಡಿ, ತಪ್ಪು ಕಾನೂನು ಎಲ್ಲರಿಗೂ ಒಂದೇ. ನನಗೂ ಒಂದೇ, ದರ್ಶನ್ ಸರ್ಗೂ ಒಂದೇ, ನಿಮ್ಗೂ ಒಂದೇ, ಮತ್ತೆ ಎಲ್ಲರಿಗೂ ಒಂದೇನೆ. ಆದ್ರೆ ತಪ್ಪು ಮಾಡಿದಾರೆ ಅಂದಿದ ತಕ್ಷಣ ಅವರು ಏನ್ ಮೀಡಿಯಾದಲ್ಲಿ ನೋಡ್ಸಿದ್ರೆ ತಪ್ಪು ಅನ್ಬಿಟ್ಟಲ್ಲ. ತಪ್ಪು ಮಾಡಿದಾರ, ಅದು ಕೋರ್ಟ್ ಇದೆ. ಶಿಕ್ಷೆ ಯಾರು ಕೊಡೋದು? ಮೀಡಿಯಾದವ್ರು ಕೊಡ್ತಾರಾ? ಇಲ್ಲ ನಾವು ಕೊಡ್ತೀವ? ಶಿಕ್ಷೆ ಕೊಡೋದು ಯಾರು? ಕೋರ್ಟಲ್ಲಿ. ತಪ್ಪು ಅದು ಕಂಡಿಡ್ದು ಇದು ಮಾಡಿ ಇವತ್ತು ಮಾಡಿದ್ದಾರೆ ಅಂತ ಪ್ರೂವ್ ಆದ್ರೆ ಶಿಕ್ಷೆ ಕೊಡ್ತಾರೆ. ಅದವರೆಗೂ ವೆಯ್ಟ್ ಮಾಡ್ಬೇಕಲ್ಲ. ಏನು ಆಗಿದೆ ಅಚಾತುರ್ಯ ಆಗಿಲ್ದೇನಿಲ್ಲ, ಅಲ್ಲಿ ಕೊಲೆ ಆಗಿದೆ ಅಂದ್ರೆ ತಪ್ಪು ತಪ್ಪೆ. ಅದು ಕಾನೂನು ಇದೆ, ಅದನ್ನ ನೋಡ್ಬೇಕಲ್ಲ ನಾವು ಏನೈತೆ ಅಂದ. ಈಗ ಮೀಡಿಯಾದವರು ಅದ್ರಲ್ಲೂ ದೊಡ್ಡ ದೊಡ್ಡ ಚಾನೆಲ್ಗಳು ಅನಿಸ್ಕೊಂಡಂತವ್ರು, ಅಜಿತ್ ಹನುಮಕ್ಕನ್ ಅವರು ಇರ್ಬೋದು, BT ಅವರು ಇರಬಹುದು, ಸುಮಾರು ಜನ ಇದ್ದಾರೆ. ಇವರೆಲ್ಲರೂ ಏಕವಚನದಲ್ಲೇ ಮಾತಾಡಿಸ್ತಾ ಇದ್ದಾರೆ. ಅಂದ್ರೆ ಹೊರಗಡೆ ಇದ್ದಾಗ ತುಂಬಾ ಮೀಡಿಯಾದವರು ಅವತ್ತಿಂದ ದರ್ಶನ್ ಅವ್ರದ್ದು ಇಷ್ಟು ಸಿಕ್ಕರೆ ಸಾಕು. ಅಷ್ಟುದ ರಾಜ್ಯದಲ್ಲಿ ಏನಕ್ಕೆ ಇದೇ ಇಲ್ಲ, ಸುದ್ದಿಗಳೇ ಇಲ್ವಾ? ಸ್ಯಾಟಲೈಟ್ ಚಾನಲ್ ಅವ್ರಿಗೆ ಸುದ್ದಿ ಇಲ್ವಾ? ಒಂದು ವಾರದಿಂದ ಇವ್ರದ್ದು ನೋಡ್ತಾರೆ. ನನ್ನ ವಾರದಿಂದ ಏನು ಆಗೇ ಇಲ್ವಾ ಕರ್ನಾಟಕದಲ್ಲಿ? ಒಳ್ಳೆ ಬೆಳವಣಿಗೆನೂ ನೋಡ್ಸಿಲ್ಲ. ಬೇರೆ ಏನು ಕೆಟ್ಟ ಇದೇ ನಡೆದಿಲ್ವಾ? ಅದು ಯಾವ್ದು ನೋಡ್ಸಲ್ಲ. ದರ್ಶನ್ ಅನ್ನೋದೇನಕ್ಕೆ TRP ಈಗ ಅಲ್ಲ, ಈಗ ನಡ್ಸೋದು ಒಂದು, ಇನ್ನೊಂದ್ ಕಡೆ ಬೈಕಂಡೆ ಮಾಡ್ತಾ ಇದಾರೆ. ಬೈಕಂಡ್ ಮಾಡಿದ್ರೆ ಅವ್ರು ಬೈರ ತಾನೆ ಅವ್ರಿಗೆ. ದರ್ಶನ್ ಅವ್ರ ಬಗ್ಗೆ ಬೈಕಂಡೆ ತಾನೆ ಅವತ್ತಿಂದ ಬಂದಿರೋದು ಅವ್ರು. ಅವ್ರು ಬೈಕ್ ಅಂತಾನೆ ಅವ್ರೆ, ದರ್ಶನ್ ಅವ್ರು ಬೆಳ್ಕೊಂಡ್ ಬರ್ತಾವ್ರೆ. ಆದ್ರೆ ಇದು ವಾರ ನೋಡ್ಸೋಂಥದ್ದು ಏನು? TV ಆನ್ ಮಾಡಂಗಿಲ್ಲ. ದರ್ಶನ್ ವಿಶೇಷ ಕಾರ್ಯಕ್ರಮ ಮಾಡ್ತಾನೆ. ಏನಕ್ಕೆ ನೋಡ್ಸ್ಬೇಕು? ಒಂದ್ಸರಿ ಇವಾಗ ಸ್ಟೇಟ್ ಅಲ್ಲಿ ಪೂರ್ತಿ ನಡೀದೆ. ತಪ್ಪು ಮಾಡಿದ್ರೆ ಕೋರ್ಟ್ ಇದೆ, ಶಿಕ್ಷೆ ಕೊಡ್ಲಿ. ಅದ್ ಬಿಟ್ಬಿಟ್ಟು ಇವ್ರು ಮಾಡ್ತಾನೆ ಇದೆ. ಇವರು ವಾರಗಳ ಗಟ್ಲೆ ಹಾಕೊಂಡೆ. ಏನಕ್ಕಂದ್ರೆ ಮೀಡಿಯಾದವ್ರಿಗೆ ದರ್ಶನ್ ಅವ್ರಿಗೆ ಆಗಲ್ಲ, ಅದಕ್ಕೆ ನೋಡಿಸ್ತವ್ರೆ. ಎಲ್ಲಾರ್ದು ಹಿಂಗೆ ನೋಡಿಸ್ತವ್ರ? ರಾಜ್ಯದಲ್ಲಿ ಒಳ್ಳೇದಲ್ಲ ಹಿಂಗೆ ನೋಡಿಸ್ತವ್ರ? ದರ್ಶನ್ದೇ ನೋಡಿಸ್ತಾ ಇರೋದು ಏನಕ್ಕಂದ್ರೆ ದರ್ಶನ್ ಹಿಂಗಾಗೈತೆ ಏನಂತ ಕಾಯ್ತಾ ಇರ್ತದೆ. ಹೇಳು ಬಿದ್ದೆ ಸಾಕು ದರ್ಶನ್ ಅವ್ರದ್ದು. ಈಗ ಅಭಿಮಾನಿಗಳು ಏನು ಕೇಳ್ಕೊತಾ ಇರೋದು ಅಂದ್ರೆ, ದರ್ಶನ್ ಸರ್ ಹೊರಗಡೆ ಬಂದ್ಮೇಲೆ ಮಾನನಷ್ಟ ಮೊಕದ್ದಮೆ 100 ಕೋಟಿಗೆ ಹಾಕ್ಬೇಕು ಮೀಡಿಯಾಗಳ ಮೇಲೆ. ಯಾಕಂದ್ರೆ ಅವ್ರನ್ನ ಬೈತಾ ಇದಾರೆ ಬಾಯಿಗೆ ಬಂದಂಗೆ ಅಂತ ತುಂಬಾ ಅಭಿಮಾನಿಗಳು ಆಗ್ರಹನ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಆಣೆ ನಡೆದಿದ್ದೇ ದಾರಿ, ನಾಯಿ ನೆರಗಳು ಬೊಗಳ್ತಾ ಇರ್ತದೆ, ಬೊಗಳ್ಳಿ. ಅದು ಬೇರೆ ಲೆಕ್ಕಾಚಾರ. ಅದ್ ಬಿಟ್ಬಿಟ್ಟು ಬರೀ ದರ್ಶನ್ ನೋಡ್ಸ್ಬಿಡೋದಲ್ಲ. ನಿಮ್ಗೆ ಆಗಲ್ಲ ಬಿಡಿ, ಅದು ಏನಕ್ಕೆ ಅಷ್ಟು ನೀವು ಹೈಲೈಟ್ ಮಾಡ್ತಾ ಇರೋಂಥದ್ದು? ತಪ್ಪು ಮಾಡೋ ಶಿಕ್ಷೆ ಆಗ್ಲಿ, ಅದಕ್ಕೆ ನೀವೇನಕ್ಕೆ ಇದು ಮಾಡ್ತಾ ಇದೀವ? ಯಾವಾಗ ನೋಡೋ ದರ್ಶನ್ ನೋಡ್ತಾನೆ ಇದೀವಲ್ಲ ಚಾನಲ್ ಅವರು. ಬೇರೆ ಯಾರು ನಿಮ್ಗೆ ಸಿಗಲ್ವಾ? So if you want to stay updated with new job